ನಾನು ಲಡಾಖ್ ಹೋಗಿ ನನ್ನ ಗಾಡಿ ಲಡಾಖ್ ಆಗೋಗಿದೆ. ಹಿಮಾಲಯನ್ ರೀಸನ್ನಲ್ಲಿ ನಾವು ಜಾಸ್ತಿ ಗಾಡಿ ಹೊಡೆದು ಬೇರಿಂಗ್ ಹೋಗ್ಬಿಟ್ಟದೆ. ಸ್ನೇಹಿತರೆ ನಮಸ್ಕಾರ. ಟೆಂಟಿಂದ ಹೊರಗಡೆ ಬಂದ ತಕ್ಷಣ ನಮಗೆ ಎಂತಹ ವ್ಯೂ ಅಂತಿರ್ರಿ. ಕಾರ್ಗಿಲ್ ಫ್ಯೂಯಲ್ ಸ್ಟೇಷನ್ನಲ್ಲಿ ನಿನ್ನೆ ರಾತ್ರಿ ಕತ್ಲಲ್ಲಿ ನಿಮಗೆ ತುಂಬ ಕಡಿಮೆ ಕಾರ್ಗಿಲನ್ನು ತೋರಿಸಿದ್ದೆ ನೋಡ್ರಿ. ಮಸ್ಟ್ ವ್ಯೂ, ಸೂಪರ್ ಆಗಿದೆ. ಇತ್ ಕಡೆ ಅಂತೂ ಬೆಳ್ಳಿ ಮೋಡಗಳು ಕಾಣ್ತಾ ಇದ್ದಾವೆ. ನಮಗಿದ್ ಕಡೆ ಸೂರ್ಯ ಹುಟ್ಟಿದಾಗೆ ಕಾಣೋದು ಇದು ಪೂರ್ವ ಇದು ಪಶ್ಚಿಮ ಅಂತ, ಯಾಕೆಂದರೆ ಒಂದೇ ಸಮ ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ ಅದಕ್ಕೋಸ್ಕರ. ಆದಷ್ಟು ಬೇಗ ಇಲ್ಲಿಂದ ಹೊರಡ್ರೆ ಮಾತ್ರ ನಾವು ಜೋಜಿಲಾ ಪಾಸನ್ನು ಕ್ರಾಸ್ ಮಾಡಿ ಸೋನಾಮಾರ್ಗ್ ಹೋಗೋಕ್ಕಾಗೋದು. ಹಲೋ ಬಾಯ್ ಸಾಬ್, ಊಟೋ ವಿ ಆರ್ ಗೋಯಿಂಗ್. ಬೆಳಿಗ್ಗೆ ಚೆನ್ನಾಗಿ ನೀರು ಕುಡಿದ್ಬಿಟ್ಟಿದ್ದೀನಿ. ಇದ್ ಕಡೆ ನೀರೇ ಕುಡಿಯಲ್ಲ ಕಣ್ರಿ ಯಾರು, ಎಲ್ಲ ಬಾಡಿ ಆಟೋಮೆಟಿಕ್ಕಾಗಿ ಹೀರ್ಕಂತದೇನೋ. ನಮ್ಮ ಜೊತೆಯಲ್ಲಿ ರಾಜಸ್ಥಾನದ ಇಬ್ಬರು ಹುಡುಗರು ಕೂಡ ಟೆಸ್ಟೇ ಮಾಡಿದ್ದಾರೆ. ಭಯ್ಯ ದಯವಿಟ್ಟು ಬೆಳಿಗ್ಗೆ ಏಳಿಸಿ ಅಂತ ಹೇಳಿದರು. ನಾವು ಎಷ್ಟು ಕೂಗಿದ್ರು ಎದ್ದೊಳ್ತಾ ಇಲ್ಲ. ಯಾರಿದ್ರು ಯಾರು ಬಿದ್ದರೂ ಹೋಗ್ತಾ ಇರೋದೆ. ಸ್ನೇಹಿತರೆ ಕಾರ್ಗಿಲಲ್ಲಿ ಟೆಂಟ್ ಸ್ಟೇ ಹಾಕಿದ್ದು ಕ್ಲೋಸ್ ಆಯಿತು. ಸೂಪರ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ತಂಡ ಕೂಲ್ ಇಲ್ಲಿ ಒಂದು 4ರಿಂದ 5 ಡಿಗ್ರಿ ಐತೆ. ಸೂಪರಾಗಿದೆ. ಮುಗೀತು ಇವತ್ತು. ಅಲ್ಲ ಇವತ್ತು ಸ್ಟಾರ್ಟ್. ಸ್ನೇಹಿತರೆ ಕಾರ್ಗಿಲ್ ಪೆಟ್ರೋಲ್ ಬಂಕಿಂದ ಹೊರಟ ನಾವು ಜೋಜಿಲಾ ಪಾಸ್ ಮೂಲಕ ಸೋನಾಮಾರ್ಗಿಂದ ಮುಂದೆ ಬಂದ್ಬಿಟ್ಟಿದ್ದೀವಿ. ಯಾಕೆ ಅದನ್ನೆಲ್ಲ ತೋರಿಸಲಿಲ್ಲ ಅಂದರೆ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ತೋರಿಸಿದ್ದೀನಿ, ಅದರಿಂದ ತೋರಿಸಿಲ್ಲ. ಇಂತಹ ಸುಂದರ ಪರಿಸರ ಮತ್ತು ಇಂಡಸ್ ನದಿಯ ಪಕ್ಕದಲ್ಲೇ ಏಕ ರಸ್ತೆ ಮಾಡಿರೋದ್ರಿಂದ ತುಂಬ ಸುಂದರವಾದ ಬೆಟ್ಟಗುಡ್ಡಗಳಲ್ಲಿ ಬೆಳೆದಿರುವಂತಹ ಸೂಜಿಯಂತಹ ಉದ್ದನೆಯ ಮರಗಳ ಜೊತೆಗೆ ಮಣ್ಣಿನ ಮನೆಗಳು ಕಡಿಮೆ ಆಗ್ತಾ ಬರ್ತಾ ಇದ್ದಾವೆ. ಸಿಮೆಂಟ್ ಮನೆಗಳು ಮತ್ತು ಶೀಟಿನ ಮನೆಗಳನ್ನು ಈ ಕಡೆ ಕಟ್ಕೊಂಡಿರ್ತಾರೆ. ಅದು ಬಣ್ಣದ ಮನೆಗಳು ಕೂಡ ಇರ್ತವೆ. ಇಂತಹ ಸುಂದರವಾದ ಪರಿಸರ ನೋಡ್ತಾ ಗಾಡಿ ಓಡಿಸ್ತಾ ಇದ್ದೆ. ಆದರೆ ನನ್ನ ಗಾಡಿ ಕೆಟ್ಟೋಗಿರೋದೇ ಗೊತ್ತಿಲ್ಲ. ಹಿಂದೆಗಡೆ ವೀಲೇ ತಿರುಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದು ಗ್ಯಾರೇಜ್ ಹತ್ರ ಸರಿ ಮಾಡಿಸ್ತಾ ಇದ್ದೀವಿ. ಸ್ನೇಹಿತರೆ ಬೇರಿಂಗ್ ಹೋಗ್ಬಿಟ್ಟದೆ. ಹಿಮಾಲಯನ್ ರೀಸನ್ನಲ್ಲಿ ನಾವು ಜಾಸ್ತಿ ಗಾಡಿ ಹೊಡೆದು ಬೇರಿಂಗ್ ಹೋಗ್ಬಿಟ್ಟದೆ. ನಮ್ಮ ಮಧುನೇ ಅದನ್ನ ಸರಿ ಮಾಡಿಕೊಡ್ತಾ ಇದ್ದಾನೆ. ನನ್ನ ಗಾಡಿ ಖರಾಬ್ ಆಗೋಗ್ಬಿಟ್ಟದೆ. यार वीडियो बना रहे हैं, ये यूट्यूबर है या यूट्यूबर हाँ ನೋಡಿ ಎಲ್ಲ ಹೆಂಗೆ ಬಿಚ್ಚಾಕಿದ್ದಾರೆ. ಫುಲ್ಲು ಟೈಟ್ ಆಗಿಬಿಟ್ಟಿತ್ತು ಇದು ಚೈನ್ ಎಲ್ಲ ಹಾಳಾಗೋಗಿದೆ ನನ್ನ ಗಾಡಿ. ನಾನು ಲಡಾಖ್ ಹೋಗಿ ನನ್ನ ಗಾಡಿ ಲಡಾಖ್ ಆಗೋಗಿದೆ. ಎಲ್ಲಾದರೂ ಲಾಂಗ್ ಡ್ರೈವ್ ಹೋದಾಗ ಬೈಕ್ ಏನಾದರೂ ತೊಂದರೆ ಕೊಟ್ಟರೆ ಅಥವಾ ರಿಪೇರಿಗೆ ಬಂದ್ರಂತೂ ಅಲ್ಲಿ ಅನುಭವಿಸ್ದವನಿಗೆ ಗೊತ್ತು ಆ ನರಕ ಏನು ಅಂತ. ಗಾಡಿ ತಳ್ಳಲಿಕ್ಕಾಗಲ್ಲ, ಬಿಡಲಿಕ್ಕಾಗಲ್ಲ,
ಮತ್ತು ಗ್ಯಾರೇಜ್ ಸಿಗ್ತದೋ ಇಲ್ವೋ, ತುಂಬ ಟೆನ್ಷನ್ ಆಗುತ್ತೆ. ಅಂತಹ ಎಲ್ಲ ಸಮಸ್ಯೆಗಳು ಒಟ್ಟಾರೆ ನನಗಂತೂ ತುಂಬ ಕಡಿಮೆ. ನಮ್ಮ ಹತ್ರ ಟೂಲ್ಸ್ ಇರಲಿಲ್ಲ ಅಷ್ಟೇ, ಟೂಲ್ಸ್ ಬಿಟ್ಟು ಮಿಕ್ಕಿದ ಎಲ್ಲ ವಸ್ತುಗಳು ಇದ್ದಾವೆ. ಟ್ಯೂಬಿಂದ ಹಿಡಿದು ಬೇರೆ ಬೇರೆ ನಮಗೆ ಪಂಚರ್ ಕಿಟ್ಟು ಕೂಡ ಇದ್ದಾವೆ. ಆದರೆ ಎಲ್ಲ ಟೂಲ್ಸು ನಾವು ತಗೊಂಡೋಗಿಲ್ಲ ಬೈಕ್ ರಿಪೇರಿ ಮಾಡಲಿಕ್ಕೆ ಅಂತ. ಆದರೆ ಇರೋ ಟೂಲ್ಸಲ್ಲೇ ಸರಿ ಮಾಡೋಣ ಅಂತ ಅಂದರೆ ಕೆಲವೊಂದು ಆಲಂಕಿ ಆ ರೀತಿ ವಸ್ತುಗಳು ಬೇಕಾಗ್ತವೆ, ಅವೆಲ್ಲ ಇರಲಿಲ್ಲ. ಅದಕ್ಕೆ ಒಂದು ಕಾರು ಗ್ಯಾರೇಜ್ ಹತ್ರ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಟ್ರೈಯಲ್ಲಿ ಹೋಗ್ತಾ ಇದ್ದಾನೆ, ನೋಡೋಣ. ಹೊಸ ಬೇರಿಂಗ್ ಹಾಕ್ಬಿಟ್ಟು ತಗೊಂಡು ಹೋಗ್ತಾ ಇದ್ದಾನೆ ಒಂದು ರೌಂಡು. ಹಿಂದೆಗಡೆ ಸಿಕ್ಕಾಪಟ್ಟೆ ವೈಬ್ರೇಟ್ ಇತ್ತು, ಮತ್ತು ಅಳ್ಳಾಡ್ತಿತ್ತು, ಫುಲ್ ಗಾಡಿನೇ ಶೇಕ್ ಆಗ್ತಾಯಿತ್ತು, ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಅನಾಥವಾಗಿ ಬಿದ್ದವು ನನ್ನ ಗಾಡಿ ವಸ್ತುಗಳೆಲ್ಲ. ಪಾಪ ಇವರೆಲ್ಲ ತುಂಬ ಹೆಲ್ಪ್ ಮಾಡಿದರು. ನೋಡೋಣ ಗಾಡಿ ರೆಡಿ ಆಗಿದೆಯೋ ಹೆಂಗೋ. ಗಾಡಿ ಮೆಕ್ಯಾನಿಕ್ಗಳಿಗೆ ಗಾಡಿನ ಓಡಿಸಿದ್ರೆ ಗೊತ್ತಾಗೋಗುತ್ತೆ ಗಾಡಿ ಯಾವ ಕಂಡೀಷನಲ್ಲಿದೆ, ಹೇಗಿದೆ ಅಂತ ಹೇಳಿ. ಅದೇ ರೀತಿ ನನ್ನ ಅದೃಷ್ಟನೋ ಏನೋ, ನನ್ನ ಜೊತೆಗಿರೋ ಇಬ್ಬರು ಹುಡುಗರು ಕೂಡ ಗಾಡಿ ಮೆಕ್ಯಾನಿಕ್ ಕಲ್ತಿರೋರೇ ಆಗಿರೋದ್ರಿಂದ ನನಗೆ ಎಲ್ಲ ರೀತಿಯ ಅನುಕೂಲ ಇದೆ. ಇಲ್ಲ ಅಂದಿದ್ರೆ ಈ ತಲೆನೋವು ಅಂತೇಳಿ ಬೆಂಗಳೂರಿಗೆ ನರ್ಸಿಂಗ್ ಹೋಮ್ಗೆ ಹೋದಂಗೆ ಆಗೋಗೋದು. ಎಲ್ಲ ರೀತಿಯ ಚೆಕಪ್ಪನ್ನು ಮಾಡ್ತಾರಲ್ಲ, ಹಂಗೆ ಒಂದೊಂದು ಪ್ಲೇಸಲ್ಲಿ ಮೆಕ್ಯಾನಿಕ್ ಶಾಪ್ಗಳಿಗೆ ಹೋದರೆ ಎಲ್ಲ ಬಿಚ್ಚಾಕಿ ಲಾಸ್ಟಿಗೆ ದುಡ್ಡು ಕಿತ್ಕೊಂಡು ಏನೋ ಒಂದು ಸರ್ ಮಾಡಿ ಕಳ್ಸೋರೇ ಜಾಸ್ತಿ ಇರ್ತಾರೆ. ಅಂಥ ಇದರಲ್ಲಿ ನಾನು ಅದೃಷ್ಟವಂತ. 5-6 ಸಾವಿರ ಕಿಲೋಮೀಟ್ರು ಗಾಡಿ ಓಡಿಸಿದ್ದೀನಿ, ಆದರೂ ಏನೂ ತೊಂದರೆ ಆಗಿರಲಿಲ್ಲ. ಒಂದು ಬೇರಿಂಗು ಹೋಗಿರೋದ್ರಿಂದ ಚೈನ್ ತುಂಬ ಟೈಟಾಗಿ ಹೋಗಿತ್ತು. ಅದ್ರನ್ನ ಮತ್ತೆ ಲೂಸ್ ಮಾಡಿ ಗಾಡಿ ಓಡಿಸಿದ್ರೂ ಕೂಡ ಮತ್ತೆ ಸುಮಾರು ಒಂದು 100 ಮೀಟ್ರ್ ಹೋಗೋ ಅಷ್ಟೊತ್ತಿಗೆ ಫುಲ್ಲು ಟೈಟಾಗಿ ಹೋಗೋದು ಚೈನು. ಅದರಿಂದ ಆ ಬೇರಿಂಗ್ ಒಂದು ಒಳಗಡೆ ಫುಲ್ಲು ಈ ರಿಮ್ ಒಳಗಡೆ ಒಂದು ಬೇರಿಂಗ್ ಬರುತ್ತೆ. ಆ ಬೇರಿಂಗ್ ಹೋಗಿದ್ರಿಂದ ಈ ರೀತಿ ಆಗುತ್ತೆ ಅಂತ ಹೇಳಿ ಮಧು ಕಂಡಿಡಿದು ಇಮ್ಮಿಡಿಯೇಟಾಗಿ ಆ ಬೇರಿಂಗ್ ತಗೊಂಬಂದು ಹಾಕಿ ಎಲ್ಲ ರೆಡಿ ಮಾಡಿ ಈಗ ಕಂಪ್ಲೀಟಾಗಿ ರೆಡಿ ಮಾಡಿದ್ದಾರೆ. ಇನ್ನೊಂದೇನು ಅಂದರೆ ತುಂಬ ಕಡೆ ಹುಡುಕಿದ್ವಿ, ಬೈಕ್ ಮೆಕ್ಯಾನಿಕ್ ಶೋರೂಮ್ಗಳು ಎಲ್ಲೂ ಸಿಕ್ಕಿರಲಿಲ್ಲ. ಕೊನೆಗೆ ನಾವು ಕಾರ್ ಮೆಕ್ಯಾನಿಕ್ ಶೋರೂಮ್ ಹತ್ರ ಬಂದು ಟೂಲ್ಸನ್ನು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಬಿಚ್ಚಿ ರೆಡಿ ಮಾಡ್ತಾ ಇದ್ದಾನೆ ಮಧು. ಈ ಕ್ರೆಡಿಟ್ ಎಲ್ಲ ಮಧುಗೆ ಸಲ್ಲಬೇಕು. ಒಟ್ಟಾರೆ ಡಾಕ್ಟ್ರ್ ಇರೋ ಕಡೆ ರೋಗಿಗೆ ಭಯ ಇಲ್ಲ ಅಂದಂಗೆ ನನಗೂ ಭಯ ಇಲ್ಲ ಕಣ್ರಿ. ಹಮಾರ ಗಾಡಿ ಖರಾಬ್ ಹೋ ಗಯಾ. ನಮ್ಮ ಕಡೆ ಕಾಗೆಗಳು ಕಾ ಕಾ ಅಂತ ಅಂತವೆ, ಇತ್ ಕಡೆ ನೋಡಿ ಹೆಂಗಂತವೆ, ಗಂಟ್ಲು ಕಟ್ಕೊಂಬಿಟ್ಟದೆ. ಊರಿಗೆಲ್ಲ ಚೆನ್ನಾಗಿ ಓಡಾಡ್ಬೋದಲ್ಲ. ಊರಾಗೆಲ್ಲ ಓಡಾಡ್ಬೋದು, ಈ ಲೋಡ್ ಬಿಚ್ಚಬೇಕು ಅಷ್ಟೇ. ಈಗ ಬಿಟ್ಟರೆ ಅಂತಂದರೆ ಆರಾಮ ಓಡಾಡ್ತೀವಿ. ಈ ಗಾಡಿಗೆ ಜಾಸ್ತಿ ಆಯ್ತು ಸರ್ ಲೋಡು. ಹಿಂದೆ ಲೋಡ್ ಹಿಂಬಾರ ಅಂದರೆ ಏನು ಸುಮಾರು ಹೊಡೆದೈತೆ ಇವಾಗ ಗಾಡಿ. ಬಾಗಿಲಾಗ ಸರಿ ಕ್ಯಾಮ್ರಾ कैमरा बाकी में सर भी ಏನು ಕಾಸು ನೀನು ಕೊಟ್ಟ ಮುಂದೆ ಸರ್ ಸ್ನೇಹಿತರೆ, ಒಟ್ಟಾರೆ ನನ್ನ ಗಾಡಿ ರೆಡಿ ಆಯಿತು. ಆದಷ್ಟು ಬೇಗ ಹೊರಡೋಣ, ಸುಸ್ತಾಗಿದೆ ಇವತ್ತು.
80-90 ಹೋಗ್ತಿದ್ದು ಗಾಡಿ ದಿಢೀರಂತ 30-20 ಕಿಲೋಮೀಟ್ರಿಗೆ ಇಳಿದುಬಿಟ್ರೆ ಎಷ್ಟು ಭಯ ಆಗೋಣ. ಗಾಡಿ ಊರಿಗೆ ಹೋಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಮಧು ಮತ್ತು ಸಂತೋಷ್ ಜೊತೆಗಿರೋದ್ರಿಂದ ಗಾಡಿ ಯಾವುದೇ ಸಮಸ್ಯೆ ಬಂದ್ರೂ ಅವರೇ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದ ಹೇಳಬೇಕು. ಒಟ್ಟಾರೆ ಈಗ ನಾವು ಅನಂತನಾಗ್ ಡಿಸ್ಟಿಕ್ಕಿಗೆ ಬಂದಿದ್ದೀವಿ. ಕಾರ್ಗಿಲ್ಲಿಂದ ಅನಂತನಾಗ್ ಡಿಸ್ಟಿಕ್ ತನಕ ಗಾಡಿ ಹೊಡೆದಿರೋದ್ರಿಂದ ತುಂಬ ಸುಸ್ತಾಗಿದೆ. ಆದಷ್ಟು ಬೇಗ ಇಲ್ಲೆಲ್ಲಾದರೂ ಒಂದು ಲಾಡ್ಜನ್ನು ಸರ್ಚ್ ಮಾಡಿ ಇವತ್ತು ಇಲ್ಲೇ ಇದ್ದು ನಾಳೆ ಪ್ರಯಾಣ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ. ಜಾಸ್ತಿ ಎಡಿಟ್ ಮಾಡದೆ ಇದ್ದಿದ್ದನ್ನು ಇರೋ ರೀತಿ ತೋರಿಸೋ ಮತ್ತು ಪ್ರಪಂಚದ ವಿಶೇಷತೆಗಳನ್ನು ನಿಮ್ಮ ಮುಂದೆ ತರುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೋರುತ್ತಾ ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.